ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಮಹಾ ಸಂಚಿಕೆ ಭಾಗ 2 ಇಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ಸತ್ಯಣ್ಣ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿರ್ತಾನೆ. ಟ್ರಿಪ್ಪಿಗೆ ಎಲ್ಲರೂ ಸಹ ಬುಕ್ ಮಾಡಿದ್ಬಿಟ್ಟು ಎಲ್ಲನೂ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿರ್ತಾನೆ. ಇದೇನಿದು ಮನೆ ಖಾಲಿ ಹೊಡಿತಿದೆಯಲ್ಲ, ಯಾರೂ ಇಲ್ವಾ ಅಂದಾಗ ಈ ಕಡೆ ಅಪೇಕ್ಷೆ ಮತ್ತು ಮನಸ್ವಿನಿ ಬರ್ತಾ ಇರ್ತಾರೆ. ಓಹೋ ಅಶ್ವಿನಿ ಅಲ್ಲ, ಸಾರಿ ಮನಸ್ವಿನಿ, ಬಾಬಾ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀಯ ತಾನೆ ಅಂದಾಗ ಹ್ಞೂ ಅಂತ ಇರಬೇಕಾದ್ರೆ ಎಲ್ಲರೂ ಬನ್ನಿ ಬನ್ನಿ ಬೇಗ ಬನ್ನಿ, ಅಜ್ಜಿ ಬೇಗ ಬನ್ನಿ, ಸಂಗೀತಮ್ಮ ಬೇಗ ಬನ್ನಿ, ದೇವ್ಯಾನಿ ಬೇಗ ಬನ್ನಿ ಅಂತ ಎಲ್ಲರನ್ನು ಕರಿತಾ ಇರ್ತಾನೆ. ಮತ್ತೆ ಸತ್ಯಣ್ಣ ಹೇಳ್ತಾ ಇರ್ತಾನೆ, ಸಂಗೀತಮ್ಮ ಎಲ್ಲರೂ ಬಂದ್ರ, ಎಲ್ಲ ರೆಡಿ ಆಯ್ತಲ್ವಾ ಅಂದಾಗ ಹ್ಞೂ ಅಂದಾಗ ನಟ್ರೆ ಹಾಗಾದ್ರೆ ಹೊರಡೋಣ ಅನ್ಬೇಕಾದ್ರೆ ಹೀರೋ ಅಜಿತ್ ಮತ್ತೆ ಭೂಮಿ ಬರಲಿ ಅಂತ ಹೇಳ್ಬೇಕಾದ್ರೆ ಅಜಿತ್ ಭೂಮಿ ಬಂದೇ ಬಿಡ್ತಾರೆ. ಅವಾಗ ನೋಡು ಅಜಿತ್, ಇವತ್ತು ಭೂಮಿ ಬಿಟ್ಟು ನೀನು ಎಲ್ಲೂ ಹೋಗಿಲ್ಲ, ಜೊತೆಲೇ ಇರಬೇಕು ಅಂದಾಗ ಅಷ್ಟೇ ತಾನೇ, ಯಾವಾಗಲೂ ಜೊತೆಲೇ ಇರ್ತೀವಿ ತಾನೇ, ಪೊಲೀಸ್ ಸ್ಟೇಷನಲ್ಲೂ ಜೊತೆ ಇರ್ತೀವಿ, ಮನೇಲಿ ಜೊತೆ ಇರ್ತೀವಿ ಅನ್ಬೇಕಾದ್ರೆ ಅಯ್ಯೋ ಆಗಲ್ಲ ಕಣು, ಆಯಿತಾ ಇವತ್ತು ನಿನ್ನ ಟೀ ಅಂಗಡಿಗೂ ಬಂದು ನಿನ್ನ ಪೊಲೀಸ್ ಸ್ಟೇಷನ್ಗೂ ಬಂದು ಇವಳು ಜೊತೆನೇ ಇರಬೇಕು ಅಂದಾಗ ಅಮ್ಮ ಅದೇನು ಕಡಲೆಕಾಯಿ ಬಂಡಿ ಅಲ್ಲ, ನಾನು ಪೊಲೀಸ್ ಇನ್ಸ್ಪೆಕ್ಟರು, ಹಾಗೆಲ್ಲ ಕ್ಲೋಸ್ ಮಾಡೋಂಗಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅಲ್ಲಮ್ಮ 24x7 ನಾವು ಅಲ್ಲಿ ಇರಬೇಕು ಆಯಿತಾ, ನಮ್ಮನ್ನೇನು ಅಂದ್ಕೊಂಡಿದ್ದೀರಾ ನೀವು, ಇಲ್ಲಾಂದರೆ ನನ್ನ ಪೋಸ್ಟಿಗೆ ಒಂದು ಬೆಲೆ ಇರಲ್ಲ ಅನ್ಬೇಕಾದ್ರೆ ಅಯ್ಯೋ ಎಮರ್ಜೆನ್ಸಿ ಇದ್ದರೆ ಮಾತ್ರ ಹೋಗೋ, ಇಲ್ಲಾಂದರೆ ಹೋಗಬೇಡ ಅಂದಾಗ ಅಮ್ಮ ನೀವು ಹೇಳ್ದಂಗೆ ಎಲ್ಲ ಮಾಡೋಕ್ಕಾಗಲ್ಲ ಅಂದಾಗ ಅದೆಲ್ಲ ಗೊತ್ತಿಲ್ಲ ಕಣೋ, ನೀನು ಇವಳ ಜೊತೆ ಇರಬೇಕು ಅಷ್ಟೇ, ಇಲ್ಲಾಂದರೆ ನನ್ನ ಮೇಲೆ ಹಾಣೆ ಅಂತ ಸಂಗೀತ ಹಾಣೆ ಮಾಡ್ತಾ ಇರಬೇಕಾದ್ರೆ ಅಜಿತ್ತು ಏನು ಮಾಡೋಕ್ಕಾಗದೆ ನಿಂತ್ಕೊಬಿಡ್ತಾನೆ. ಅದಕ್ಕೆ ಅಜಿತ್ ಹೇಳ್ತಾ ಇರ್ತೀನಿ, ಏನಾದರೂ ಒಂದು ಈ ಥರ ಮಾಡಿ ನನ್ನನ್ನು ಬ್ಲಾಕ್ ಮೇಲ್ ಮಾಡಿಬಿಡ್ತೀರಾ ಅನ್ಬೇಕಾದ್ರೆ ಸತ್ಯಣ್ಣ ಬ್ಲಾಕು ಇಲ್ಲ ವೈಟು ಇಲ್ಲ ಆಯಿತಾ, ಇಲ್ಲ ಅಂದರೆ ನಾವು ಅಂದ್ಕೊಂಡಿರೋ ಆಸೆ ಈಡೇರಲ್ಲ ಅನ್ಬೇಕಾದ್ರೆ ಅಜಿತ್ ನಗಾಡ್ತಾ ಇರ್ತಾನೆ. ಅವಾಗ ಭೂಮಿ ನಾವಿಬ್ಬರಿಗೆ ಇರೋಕ್ಕೆ ಬೇಜಾರಾಗುತ್ತೆ ಅತ್ತೆ, ನಿಮ್ಮ ಜೊತೆ ಬರ್ತೀನಿ ಅಂದಾಗ ಏ ಭೂಮಿ ನಿನಗೇನು ಗೊತ್ತಾಗಲ್ಲ ಆಯಿತಾ, ಅಲ್ಲ ನೀವಿಬ್ಬರು ಏನು ಅಂದ್ಕೊಂಡಿದ್ದೀರಾ, ನೀವಿಬ್ಬರು ಸೇರಿ ನಮಗೊಂದು ಮಗು ಕೊಡಬೇಕು ಅಂತ ಅಂದ್ಕೊಂಡಿಲ್ವಾ ಅನ್ಬೇಕಾದ್ರೆ ಈ ಕಡೆ ಅಜಿತ್ ಭೂಮಿ ಇಬ್ಬರು ನಾಚಿಕೆ ಪಡ್ತಾ ಇರಬೇಕಾದ್ರೆ ಸತ್ಯಣ್ಣ ಹೇಳ್ತಾ ಇರ್ತಾನೆ, ಇವತ್ತೊಂದು ದಿನ ನೀವು ಈ ಬ್ಯೂಟಿ ಜೊತೆ ಇರೋದೇ ನಿನ್ನ ಡ್ಯೂಟಿ ಅಂತ ಅಜಿತ್ಗೆ ಹೇಳ್ತಿರ್ಬೇಕಾದ್ರೆ ಅಜಿತ್ ಹಾಗೆ ಗುರಾಯಿಸ್ಕೊಂಡು ಸತ್ಯಣ್ಣನ ನೋಡ್ತಾ ಇರ್ತಾನೆ. ಭೂಮಿನ ಬಿಟ್ಟು ಏನಾದರೂ ನೀನು ಆಚೆ ಹೋದ್ರೆ ನಿನ್ನ ಮೇಲೆ FRI ಕೇಸ್ ಹಾಕಬೇಕಾಗುತ್ತೆ, ನಾನೇ ಬಂದು ಕೊಡ್ತೀನಿ ಅಂತ ವಾರ್ನ್ ಮಾಡ್ತಾ ಇರ್ತಾನೆ. ಈ ಕಡೆ ಸಂಗೀತ ಕೇಳ್ತಾ ಇರ್ತಾಳೆ, ಅಮ್ಮ ಹೋಗೋಣ ಆಯ್ತಾ ಅಂದಾಗ ನಾನು ಆ ಗೃಹ ಮಂತ್ರಿ ಅವನಿಗೆ ಹೇಳಿದ್ದೆ ಬರ್ತೀನಿ ಅಂತ, ಅದಕ್ಕೋಸ್ಕರ ಬರ್ತಾ ಇದ್ದೀನಿ, ಇಲ್ಲ ಅಂದರೆ ಬರ್ತಾ ಇಲ್ಲ ಅಂದಾಗ ಸರಿ ಆಯಿತು ನಡಿಯಮ್ಮ ಹೋಗೋಣ ಅಂದಾಗ ಎಲ್ಲರೂ ಹೋಗ್ತಾ ಇರ್ತಾರೆ. ಅವಾಗ ಪಲ್ಲವಿ ಕರೆದು ಸಂಗೀತ ಹೇಳ್ತಾ ಇರ್ತಾಳೆ, ನಾವೆಲ್ಲ ಹೊರಟ ಮೇಲೆ ನೀನು ಹೊರಟೋಗು ಮನೆಗೆ ಅಂತ ಹೇಳ್ಬೇಕಾದ್ರೆ ಸರಿ ಅಮ್ಮವ್ರೆ ಅಂತ ಪಲ್ಲವಿ ಹೇಳ್ತಾ ಇರಬೇಕಾದ್ರೆ ಅಮ್ಮ ನೀನು ಜಾಣೆ ಅಂತ ನಮ್ಮನ್ನು ಹೀಗೆ ಮುದ್ದು ಮಾಡ್ತಾ ಇರೋ, ಅವರೆಲ್ಲ ನಿನ್ನನ್ನು ಬಿಟ್ಟೋಗ್ತಾರೆ ಅನ್ಬೇಕಾದ್ರೆ ಸರಿ ಆಯಿತು, ನಾನು ಹೇಳಿದ್ದೆಲ್ಲ ನಿಮಗೆ ನೆನಪಿದೆ ತಾನೆ ಅಂತ ಅಂದ್ಬಿಟ್ಟು ಈ ಕಡೆ ಸಂಗೀತನೂ ಹೊರಡ್ತಾ ಇರ್ತಾಳೆ. ಈ ಕಡೆ ಅಜಿತ್ ಭೂಮಿ ಮುಖ ನೋಡಿಕೊಂಡು ಏನು ಅಮ್ಮ ಹೇಳಿದ್ರಲ್ಲ ಅದೇ ಮಗು ಕೊಯ್ಯ ಅಂತ ಅದೇನು ಮಾಡ್ತೀಯ ಅನ್ಬೇಕಾದ್ರೆ ಭೂಮಿ ಕೋಪ ಮಾಡ್ಕೊಬಿಟ್ಟು ನಾನು ಕಬೋರ್ಡ್ ಕ್ಲೀನ್ ಮಾಡಬೇಕು ಅಂತ ಹೋಗ್ತಾ ಇರಬೇಕಾದ್ರೆ ಅಲ್ಲ ವರ್ಷಕ್ಕೆ 350 ದಿನವೂ ಸಹ ಇವಳು ಕಬೋರ್ಡ್ ಕ್ಲೀನ್ ಮಾಡ್ತಾ ಇದ್ರೆ ಇಲ್ಲ 655 ದಿನ ಮಾಡ್ಕೊಡ್ಬೇಕಾದ್ರೆ ಕ್ಲೀನ್ ಮಾಡ್ತಾಳೆ, ನಾನು ಅಲ್ಲಿಗೆ ಹೋಗ್ತೀನಿ ಅವಳ ಜೊತೆ ಕಬೋರ್ಡ್ ಕ್ಲೀನ್ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾನೆ. ಈ ಕಡೆ ಭೂಮಿ ಬಂದು ಸೀರೆ ಎಲ್ಲ ಮಾಡ್ತಾ ಇರಬೇಕಾದ್ರೆ ಅಜಿತ್ ಒಳಗಡೆ ಬರ್ತಾನೆ. ನೀವೇನಕ್ಕೆ ಬಂದ್ರಿ ಅಂದಾಗ ಅಲ್ಲ ನನ್ನ ರೂಮಿಗೆ ನಾನು ಬರೋದು ತಪ್ಪ ಅಂದಾಗ ತಪ್ಪೇನಿಲ್ಲ ಆಯಿತು ಬಿಡಿ ಏನೋ ಮಾಡ್ಕೊಳ್ಳಿ ಅನ್ಬೇಕಾದ್ರೆ ಅಲ್ಲ ವಾರ್ಡ್ರೋಬ್ ಕ್ಲೀನ್ ಮಾಡ್ತೀನಿ ಅಂತ ಬಂದೆ ಅಂತ ಕೇಳ್ತಿರ್ಬೇಕಾದ್ರೆ ಅದನ್ನೇ ತಾನೇ ಮಾಡ್ತಾ ಇರೋದು ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ ಅಲ್ಲ ಮಡ್ಚಿರೋ ಸೀರೆನೇ ಯಾಕೆ ಮಡ್ಚಿ ಮತ್ತೆ ತೆಗೆದು ಅಳ್ದು ಎಲ್ಲ ಮಾಡ್ತಾ ಇದೆಯಾ ಅನ್ಬೇಕಾದ್ರೆ ನಾನು ಹೀಗೆ ಮಾಡೋದು, ನನಗೆ ಹೀಗೆ ಮಾಡೋಕೆ ಇಷ್ಟ, ಅದಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಅಜಿತ್ ಹೇಳ್ತಾ ಇರ್ತಾನೆ, ಇವಳು ಮೆಂಟಲ್ಲೇ, ದೇವರು ಕೆಲವೊಂದ್ಸಲ ಕೆಲವ್ರಿಗೆ ಹೆಸರು ಫಿಕ್ಸ್ ಮಾಡಿರ್ತಾನೆ, ಅದಂತೂ ಕರೆಕ್ಟು, ನಾಲ್ಗೆ ಮೇಲೆ ಏನು ಬರೆದಿರ್ತಾನೆ ಅದೇ, ಇವಳು ಮೆಂಟಲ್ ಅನ್ಬೇಕಾದ್ರೆ ನೀವು ಹೇಳಿ ನನ್ನನ್ನು ಮೆಂಟಲ್ಲೇ ಮಾಡಿದ್ದೀರಾ ಅನ್ಬೇಕಾದ್ರೆ ನಿಜವಾಗ್ಲೂ ನೀನು ಪ್ರೊಫೆಷನಲಿ ಮೆಂಟಲ್ಲೇ ಆಗಿದೆಯಾ ಅಂತ ಅಜಿತ್ ಜೋಕ್ ಮಾಡ್ತಾ ಇರ್ತಾನೆ. ಕಡೆ ಭೂಮಿ ಹೇಳ್ತಾ ಇರ್ತಾಳೆ, ಅಲ್ಲ ನೀವು DNA ಟೆಸ್ಟ್ ಮಾಡಿಸಿದ್ರಲ್ಲ ಅಶ್ವಿನಿದು, ಹಾಗೆ ನನ್ನ ಮಾಡಿಸ್ಬೇಕಾದ್ರೆ ಒಂದು ಮಾತು ಕೇಳಲೇ ಇಲ್ವಲ್ಲ ಅಂದಾಗ ನಿನ್ನನ್ನು ಕೇಳಿ ಹೇಳಿ ಮಾಡೋ ಕೆಲಸ ಏನೂ ಇಲ್ಲ ಆಯಿತಾ, ನಾನು ಆಲ್ರೆಡಿ ಮಾಡಿಸಾಯಿತು, ನಿಂದು A ಪಾಸಿಟಿವ್, ನಿನಗೆ ಕೊಲೆಸ್ಟ್ರಾಲ್ ಇದೆ, ವಿಟಮಿನ್ಸ್ ಎಲ್ಲ ಕಡಿಮೆ ಇದೆ ಅಂತ ಹೇಳ್ತಾ ಇರ್ತಾನೆ. ಅಲ್ಲ ನನ್ನನ್ನು ಒಂದು ಮಾತಾದರೂ ಕೇಳಿದ್ರೆ ಅನ್ಬೇಕಾದ್ರೆ ನಿನ್ನನ್ನು ಕೇಳೋದು ಇಲ್ಲ ಹೇಳೋದು ಇಲ್ಲ, ನನಗೆ ಅನ್ನಿಸ್ದಾಗ ನಾನು ಮಾಡ್ತೀನಿ, ನಿನಗೆ ಅನಿಸಿದೆ ನೀನಿಗೆ ಮಾಡು, ಹೇಳಬೇಕು ಅಂದರೆ ಹೇಳ್ತೀನಿ, ಕೇಳಬೇಕು ಅಂದರೆ ಕೇಳ್ತೀನಿ, ಹಾಗೆ ಹೀಗೆ ಅಂತ ಎಲ್ಲ ಹೇಳ್ಬೇಕಾದ್ರೆ ಭೂಮಿ ಅಯ್ಯೋ ನನಗೆ ತಲೆ ನೋವ್ತಿದೆ ಅನ್ಬೇಕಾದ್ರೆ ಸರಿ ಆಯಿತು ಬಿಡು ಅಂತ ಲ್ಯಾಪ್ಟಾಪ್ ತಗೊಂಡು ಹಾಲಿಗೆ ಬಂದು ವರ್ಕ್ ಮಾಡೋಕ್ಕೆ ಅಂತ ಬರ್ತಾನೆ. ಅವಾಗ ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ, ಇವರು ತಲೆನ ತಗೊಂಡೋಗಿ ಎಕ್ಸಿಬಿಷನ್ಗೆ ಇಡಬೇಕು, ಅವಾಗಲೇ ಸರಿ ಆಗೋದು ಅಂತ ಅನ್ಕೋತಾ ಇರ್ತಾಳೆ. ಈ ಕಡೆ ಭೂಮಿನೂ ಸಹ ಹಾಲಿಗೆ ಬಂದು ಹೇಳ್ತಾ ಇರ್ತಾಳೆ, ನಂದು ವಾರ್ಡ್ರೋಬ್ ಕೆಲಸ ಮುಗಿದಿದೆ, ಇನ್ನೇನಿದ್ರು ಅಡುಗೆ ಕೆಲಸ ಮಾಡಿದರೆ ಅಷ್ಟೇ ಅನ್ಬೇಕಾದ್ರೆ ಅಜಿತ್ ಕಣ್ಣಿಗೆ ಏನೋ ಧೂಳು ಬಿದ್ದುಬಿಡುತ್ತೆ. ಅವಾಗ ಭೂಮಿ ಕಣ್ಣಿಗೆ ಏನೋ ಬಿದ್ದಿದೆ ಬಾ ಊದು ಅಂತ ಅಂದಾಗ ಸರಿ ಅಂತ ಭೂಮಿ ಬಂದು ಊದಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಅವತ್ತೊಂದಿನ ಅವನು ನಾಟಕ ಮಾಡಿಕೊಂಡು ಕಣ್ಣು ಊದಿಸ್ತಿರೋದನ್ನ ನೆನೆಸ್ಕೊಂಡು ಲೊಟ್ಟೆ ಮಾಮ ಪುಸ್ಕಿ ಆಯಿತಾ, ನಾನು ಊದಲ್ಲ, ಅವತ್ತು ನಾಟಕ ಮಾಡಿದ್ರಲ್ಲ ಹಾಗೆ ಇವತ್ತು ನಾಟಕ ಮಾಡ್ತಾ ಇದ್ದೀರಾ, ಹೋಗಿ ಊದಲ್ಲ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಅಡುಗೆ ಮಾಡೋಕ್ಕೆ ಅಂತ ಬರ್ತಾ ಇರ್ತಾಳೆ. ಮತ್ತೆ ಅಜ್ಜಿತು ಕಿರ್ಚ್ಕೊತಾ ಇರ್ತಾನೆ, ಭೂಮಿ ಬಾ ಆಯಿತಾ ನಿಜ ಹೇಳ್ತಾ ಇದ್ದೀನಿ ಅಂತ ಅಂದಾಗ ಅಯ್ಯೋ ಇದೇನು ಇವತ್ತು ಈ ಥರ ಹೇಳ್ತಾ ಇದ್ದಾರಲ್ಲ ಹೌದಾ ಅಂದಾಗ ಹ್ಞೂ ನಾನು ನಿಜನೇ ಹೇಳ್ತಿರೋದು ಊದು ಭೂಮಿ ಅಂತ ಅಂದಾಗ ಕಣ್ಣ ಊದ್ತಾ ಇರ್ತಾಳೆ. ಆಮೇಲೆ ಅವಾಗ ಪರವಾಗಿಲ್ಲ ಇವಾಗ ಸ್ವಲ್ಪ ಅನ್ಬೇಕಾದ್ರೆ ಇರಿ ನಾನು ಉಫ್ ಮಾಡಿ ಊದ್ತೀನಿ, ಅವಾಗ ಚಿಕ್ಕದೆಲ್ಲ
ಹೊರಗಡೆ ಬರಬೇಕು ಅನ್ಬೇಕಾದ್ರೆ ನನ್ನ ಕಣ್ಣಿಗೇನು ಗ್ಲಾಸ್ ಬಿದ್ದಿಲ್ಲ ಆಯಿತಾ, ಜಸ್ಟ್ ಧೂಳು ಅಂತ ಅಂದಾಗ ಅಯ್ಯೋ ನಿಮಗೆ ಗೊತ್ತಾಗಲ್ಲ ಆಯಿತಾ, ಸುಮ್ಮನೆ ಇರಿ ಸಾಹೇಬ್ರೆ ನಾನು ಊದ್ತೀನಿ ಅಂತ ಉಫ್ ಮಾಡಿ ಊದ್ತಾ ಇರ್ತಾಳೆ. ಬಟ್ಟೆಲಿ ಉಫ್ ಮಾಡಿ ಬಿಸಿ ಶಾಖನ ಕೊಡ್ತಾ ಇರಬೇಕಾದ್ರೆ ಇವಾಗ ಸರಿ ಆಯ್ತಾ ಅಂದಾಗ ಕಣ್ಣ ಉಜ್ಜಿ ಮತ್ತೆ ಬಿಟ್ಟು ಇವಾಗ ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ಅನ್ಬೇಕಾದ್ರೆ ಭೂಮಿ ಇದೆಷ್ಟು ಅಂತ ನಂಬರ್ ಕೇಳ್ತಿರ್ಬೇಕಾದ್ರೆ ಅಯ್ಯೋ ನನಗೆ ನೀನು ಚಮಕ್ ಕೊಡ್ತೀಯ ಅಂತ ಅನ್ಬೇಕಾದ್ರೆ ಓಡೋಗ್ತಾ ಇರ್ತಾಳೆ. ಬಾಯ್ಲಿ ಅಂತ ಕರಿತಾ ಇರ್ತಾನೆ. ಅವಾಗ ಇಲ್ಲ ನಾನು ಬರಲ್ಲ ನೀವು ಬೈತೀರಾ ಅಂದಾಗ ಬೈಯಲ್ಲ ಬಾ ಅಂದಾಗ ಬಂತಾಳೆ. ಇಲ್ಲಿ ಕೂತ್ಕೋ ಅಂತ ಹೇಳ್ತಾ ಇರ್ತಾನೆ. ಅವಾಗ ನಾನು ಕೂತ್ಕೊಳ್ಳಲ್ಲ ಅಂತ ಅನ್ಬೇಕಾದ್ರೆ ನೀನೇನು ಕೂತ್ಕೋತೇ ಇಲ್ವಾ ಅಂದಾಗ ಸರಿ ಆಯಿತು ಬಿಡಿ ಕೂತ್ಕೋತೀನಿ ಅಂತ ಅಜಿತ್ ಪಕ್ಕ ಬಂದು ಕಟ್ಟೆ ಮೇಲೆ ಕೂತ್ಕೋತಾಳೆ. ಅವಾಗ ಒಂದು ಕ್ಲಾರಿಫೈ ಬೇಕಿತ್ತು ಅಂದಾಗ ಏನು ಹೇಳಿ ಅಂತ ಅಂದಾಗ ಮೊನ್ನೆ ಸ್ಟೋರ್ ರೂಮಲ್ಲಿ ಎಲ್ಲ ಹಾಕೋದೆಲ್ಲ ನೀನು ಓದಿ ಅಥವಾ ಯಾರಾದರೂ ಕಳಿಸಿದ್ರ, ನೀನು ಅಲ್ಲಿ ಬಿದ್ದಿದ್ದಾಗ ಕಿಟಕಿನ ಓಪನ್ ಆಗಬಾರ್ದು ಅಂತ ಅಲ್ಲಿ ಟೈಟಾಗಿ ಏನೇನೋ ಐಟಮ್ನ ಜೋಡಿಸಿದ್ರು. ನಾನು ಅಲ್ಲಿ ಹೋಗಿ ನೋಡಿದಾಗ ಕಿಟಕಿ ಕ್ಲೋಸ್ ಆಗಿತ್ತು. ಕೆಲವೊಂದು ಅಲ್ಲಿ ಐಟಮ್ನ ತೊಗೊಂಡು ನಾನು ಲ್ಯಾಬ್ಗೆ ಕಳಿಸಿದ್ದೀನಿ, ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಅಂತ ಕಳಿಸಿದ್ದೀನಿ. ಆದರೆ ಅದನ್ನು ನಾನು ಕೊಲೆ ಪ್ರಯತ್ನ ಅಂತ ಅಂದ್ಕೊಂಡಿದ್ದೆ, ಬಟ್ ಅದರಲ್ಲಿ ಯಾವ ಕೆಮಿಕಲ್ ಇಲ್ಲ ಅಂದಾಗ ಸದ್ಯ ಇವಾಗಲಾದರೂ ಗೊತ್ತಾಯ್ತಲ್ಲ ಅಂತ ಅಂದ್ಬಿಟ್ಟು ಭೂಮಿ ಹಳೆದನ್ನ ನೆನಪಿಸ್ಕೊತಾ ಇರ್ತಾಳೆ. ಸ್ಟೋರ್ ರೂಮ್ಗೆ ಹೋಗಿದ್ದು ಹಾಗೆ ಅವಳನ್ನ ಲಾಕ್ ಮಾಡಿದ್ದು ಹಾಗೆ ಅವಳು ತಲೆ ಸುತ್ತಿ ಬಿದ್ದಿದ್ದು ಎಲ್ಲನೂ ಸಹ ನೆನಪಿಸ್ಕೊತಾ ಇರ್ತಾಳೆ. ಹಾಗೆ ಅವಳ ಮುಖದಲ್ಲಿ ಭಯನ ನೋಡಿ ಅಜಿತ್ ಏನು ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾ ಇರಬೇಕಾದ್ರೆ ಏನು ಮಾತಾಡ್ತಾನೆ. ಹಾಗೆ ನಾನು ಅಡುಗೆ ಮಾಡಬೇಕು ಅಂತ ಎದ್ದೋಗ್ತಾಳೆ. ಈ ಕಡೆ ಅಜಿತ್ ಸಹ ಕಿಚನ್ಗೆ ಬರ್ತಾನೆ. ಏನಾದರೂ ಬೇಕಿತ್ತ ಸಾಹೇಬ್ರೆ ಅನ್ಬೇಕಾದ್ರೆ ನೀರು ಬೇಕು ಅಂದಾಗ ಕೊಡೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಬೇಡ ನಾನೇ ತೊಗೋತೀನಿ ಅಂತ ಕುಡಿತಾ ಇರ್ತಾನೆ. ಮತ್ತು ಅಜಿತ್ ಹೇಳ್ತಾ ಇರ್ತಾನೆ, ಅಲ್ಲ ನೀನು ಕೊನೆವರೆಗೂ ಏನು ನನ್ನ ಜೊತೆ ಉಳಿಯಲ್ಲ, ಆದರೆ ಈ ಒಂದು ದಿನನ ನಾವು ಸ್ಪೆಂಡ್ ಮಾಡಬೇಕಲ್ಲ, ನನ್ನ ನೆನಪುಗಳನ್ನು ನೀನು ನಿನ್ನ ನೆನಪುಗಳನ್ನು ನಾನು ಇಬ್ಬರು ಶೇರ್ ಮಾಡ್ಕೋಬೋದಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿ ಹೇಳ್ತಾಳೆ, ಅಲ್ಲ ಸಾಹೇಬ್ರೆ ನನ್ನ ಬಗ್ಗೆ ನಿಮಗೆ ಎಲ್ಲ ಚೆನ್ನಾಗಿ ಗೊತ್ತಿತ್ತಲ್ವ ಅನ್ಬೇಕಾದ್ರೆ ನನಗೆ ಮದುವೆ ಆದಮೇಲೆ ಗೊತ್ತಿತ್ತು, ಆದರೆ ಅದಕ್ಕೂ ಮುಂಚೆ ನನಗೇನು ಗೊತ್ತಿಲ್ಲ. ಇವಾಗ ನೋಡು ನನ್ನ ಪಾಸ್ಟ್ ಬಗ್ಗೆ ನಿನಗೆಲ್ಲ ಗೊತ್ತು, ನಾನು ಸಾಹಿತ್ಯನ ಲವ್ ಮಾಡ್ತಿದ್ದೆಲ್ಲ ಗೊತ್ತು, ಹಾಗೆ ಮುಂದಿಂದು ಹಿಂದಿಂದೆಲ್ಲ ಗೊತ್ತು. ಹಾಗೆ ನಿನ್ನ ಬಗ್ಗೆನೂ ಹೇಳಿದರೆ ತಿಳ್ಕೊಬೋದಲ್ವಾ, ನೀನು ಯಾರನ್ನಾರು ಹುಡುಗನ ಇಷ್ಟಪಡ್ತಿದ್ದ ಅಥವಾ ನಿನಗೆ ಯಾವ ಥರ ಹುಡುಗ ಬೇಕು ಅದೆಲ್ಲ ಹೇಳ್ಬೋದಲ್ವಾ ಅಂತ ಕೇಳ್ತಾ ಇರ್ತಾನೆ. ಆಗ ಭೂಮಿ ಏನು ಯವ್ವ ಯಪ್ಪ ನಾನು ಆ ಥರ ಯಾವುದೂ ಮಾಡಿಲ್ಲ ಅಂತ ಅಂದಾಗ ಅಜಿತ್ ಹೇಳ್ತಾ ಇರ್ತಾನೆ, ಅಲ್ಲ ಅದೇನು ಕ್ರೈಮ್ ಥರ ಮಾತಾಡ್ತಿದ್ಯಲ್ಲ, ಲವ್ ಮಾಡೋದೆಲ್ಲ ಕಾಮನ್ ಸಹ ಅಲ್ವಾ, ಕಾಲೇಜಲ್ಲಿ ಒಂದು ಹುಡುಗನ ಯಾರನ್ನಾದ್ರೂ ನೋಡಿದ್ಯಾ ಅಥವಾ ಯಾವ್ದಾದ್ರು ಹುಡುಗರು ನಿನ್ನನ್ನು ನೋಡಿದ್ರ, ಅದ್ರ ಬಗ್ಗೆ ನಾನು ಕೇಳ್ತಾ ಇರೋದು ಅಷ್ಟೇ ಅಂತ ಹೇಳ್ತಾ ಇರ್ತಾನೆ. ಅವಾಗ ಭೂಮಿ ಹೇಳ್ತಾ ಇರ್ತಾಳೆ, ಏನು ಗೊತ್ತಾ ಸಾಹೇಬ್ರೆ, ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ತಲೆ ತಗ್ಗಿಸ್ಕೊಂಡೇ ಹೋಗ್ತಾ ಇದ್ದೆ, ಕಾಲೇಜಿಂದ ಬರಬೇಕಾದ್ರೆ ತಲೆ ಎತ್ತಿ ಬರ್ತಾ ಇದ್ದೆ, ನಾನು ಯಾವ ಹುಡುಗನೂ ಸಹ ಇಷ್ಟಪಟ್ಟಲಿಲ್ಲ. ಒಂದು ವಿಷಯ ಅಂದರೆ ನಾನು ಮೊದಲನೇ ಹುಡುಗನ ಇಷ್ಟಪಟ್ಟಿದ್ದು ಅದು ನೀವು ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅಜಿತ್ ಹೇಳ್ತಾ ಇರ್ತಾನೆ, ನೋಡೋಕ್ಕೂ ಸಹ ನೀನು ತುಂಬ ಚೆನ್ನಾಗಿದ್ದೀಯ, ಆದರೂ ಸಹ ಯಾಕೆ ಲವ್ ಮಾಡಲಿಲ್ವಾ, ಹೋಗ್ಲಿ ಬಿಡು ಆಯಿತು, ಯಾಕೆಂದರೆ ನೀನು ಬೇರೆ ಬಾಯ್ಬಿಡಿಕೆ ಅಲ್ವಾ, ಅದಕ್ಕೋಸ್ಕರ ಯಾವ ಹುಡುಗರು ನಿನ್ನನ್ನು ಲವ್ ಮಾಡಿಲ್ಲ ಅಂತ ಅನಿಸುತ್ತೆ, ಅದು ಬೇಡ ಅಟ್ಲೀಸ್ಟ್ ಮದುವೆ ಆಗಬೇಕು ಅಂತ ಪ್ರತಿಯೊಂದು ಹುಡುಗಿಗೂ ಕನಸಿರುತ್ತಲ್ಲ, ಆ ಕನಸು ಬಗ್ಗೆ ಹೇಳು ಅಂತ ಕೇಳ್ತಾ ಇರ್ತಾನೆ. ಅದೆಲ್ಲ ಯಾಕೆ ಇವಾಗ ಬಿಡಿ ಸಾಹೇಬ್ರೆ ಅಂತ ಅನ್ಬೇಕಾದ್ರೆ, ಅಲ್ಲ ನಾನೇನಾದರೂ ನಿಮ್ಮಪ್ಪ ಸತ್ತೋದ್ಮೇಲೆ ಬಿಟ್ಟಿರಾ, ನಿಧಿನ ಕೇಳ್ತಾ ಇದ್ದೀನಿ, ಹೇಳೋಕ್ಕೇನು ಕಷ್ಟ ಅನ್ಬೇಕಾದ್ರೆ, ಅಯ್ಯೋ ಸಾಹೇಬ್ರೆ ಏನು ಗೊತ್ತಾ, ನಾನು ಮದುವೆ ಆಗೋ ಹುಡುಗನ ಆಸೆನ ಮತ್ತು ನನ್ನ ಆಸೆ ಇಬ್ಬರದು ಒಂದೇ ಥರ ಇರಬೇಕು, ಒಂದು ವೇಳೆ ಇಬ್ಬರದು ಬೇರೆ ಬೇರೆ ಥರ ಇದ್ದರೆ ಅದನ್ನು ಹೇಗೆ ಒಂದುಗೂಡಬೇಕು ಅಂತ ಯೋಚನೆ ಎಲ್ಲ ಮಾಡಬೇಕು ಅನ್ನೋ ಆಸೆ ನನಗಿತ್ತು ಅಂತ ಹೇಳ್ತಾ ಇರ್ತಾಳೆ. ಜೀವನದಲ್ಲಿ ನಾನು ಇಷ್ಟಪಡೋ ಹುಡುಗ ನಮ್ಮ ಅಪ್ಪ ಎಷ್ಟು ನನ್ನನ್ನು ಇಷ್ಟಪಡ್ತಾರೆ ಆ ರೀತಿ ಇಷ್ಟಪಡಬೇಕು ಅಂತ ಆಸೆ ಇತ್ತು. ಹಾಗೆ ಏನೇ ಕಷ್ಟ ಬರಲಿ ಸುಖ ಬರಲಿ ಅವನು ನನ್ನ ಜೊತೆ ಕೈ ಹಿಡ್ಕೊಂಡು ನನ್ನ ಜೊತೆ ಯಾವಾಗಲೂ ಇರಬೇಕು ಅಂತ ಆಸೆ ಪಡ್ತಿದ್ದೆ ಅಂತ ಹೇಳ್ತಾ ಇರ್ತಾಳೆ. ಆಮೇಲೆ ಮುಂದಕ್ಕೆ ಹೇಳು ಅಂತ ಕೇಳ್ತಾ ಇರಬೇಕಾದ್ರೆ ನನಗೆ ಕತ್ಲು ಅಂತ ಅಂದರೆ ತುಂಬ ಭಯ ಆಯಿತಾ, ಆ ಕತ್ಲಲ್ಲಿ ನನ್ನ ಕೈ ಹಿಡ್ಕೊಂಡು ಎದೆಗೂಡಲ್ಲಿ ಅರಮನೆ ಕಟ್ಕೊಂಡು ನನ್ನ ಜೋಪಾನವಾಗಿ ಇಟ್ಕೋಬೇಕು ಅಂತ ಆಸೆ ಇತ್ತು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನನಗೆ ಮದರಂಗಿ ಅಂತ ಅಂದರೆ ತುಂಬ ಇಷ್ಟ, ಅದನ್ನು ಬಿಡಿಸೋನು ಅವನೇ ಆಗಿರಬೇಕು ಅನ್ನೋದೇ ನನ್ನ ಕನಸಾಗಿತ್ತು ಅಂತ ಅನ್ಬೇಕಾದ್ರೆ ಅಜಿತ್ತು, ಅಬ್ಬಾ ಇಷ್ಟೆಲ್ಲ ಇದೆಯಾ, ಏನೋ ಸುಮ್ಮನೆ ಕೇಳದೆ ನೋಡಿದ್ರೆ ಫಿಲ್ಮ್ ಸ್ಟೋರಿನೇ ಹೇಳ್ತಾ ಇದೆಯಾ, ಈ ಥರ ಹುಡುಗ ನಿನಗೆ ಈ ಜನ್ಮದಲ್ಲಿ ಸಿಗಲ್ಲ ಬಿಡು ಅಂತ ಹೇಳ್ತಾ ಇರ್ತಾನೆ. ಅವಾಗ ಭೂಮಿ ಹೇಳ್ತಾಳೆ, ಅದು ಸರಿ ಬಿಡಿ, ಈ ಸಿಡುಕುಮುತ್ತಿ ಸಿದ್ಧಗೆ ನಿಮಗೆ ಯಾರು ಸಿಕ್ತಿದ್ರು ಹೇಳಿ, 1 ವರ್ಷಕ್ಕೆ ಅಗ್ರಿಮೆಂಟ್ ಮಾಡಿಕೊಂಡು ನಾನೇ ತಾನೇ ಮದುವೆ ಆಗಿದ್ದು, ಅದರೊಳಗೆ ನನ್ನಂಥ ಅಪ್ಸರೆ ನಿಮಗೆ ಸಿಕ್ಕಿರೋದು ಪುಣ್ಯ ಅಂತ ಒಬ್ಬೊಬ್ಬಳೆ ಮಾತಾಡ್ಕೋತಾ ಇರ್ತಾಳೆ. ಈ ಕಡೆ ಭೂಮಿ ಕೆಲಸ ಮುಗಿಸಿ ಬರ್ತಾ ಇರ್ತಾಳೆ. ಸಾಹೇಬ್ರೆ ಎಲ್ಲ ಕೆಲಸ ಮುಗೀತು, ಮನೇಲಿ ಎಲ್ಲರೂ ಇದ್ದಿದ್ರೆ ಸ್ವಲ್ಪ ಕೆಲಸ ಇರ್ತಿತ್ತು, ಇವಾಗ ಬೇಗ ಮುಗಿದಿದೆ ಅಂದಾಗ ಒಳ್ಳೇದು ಬಿಡು ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅಯ್ಯೋ ನಾನು ಅಲ್ಲೇನೋ ನೋಡಿದೆ ಅನ್ಬೇಕಾದ್ರೆ ಏನು ನೋಡಿದೆ ಅಂತ ಅಂದಾಗ ಓಡೋಗಿ ನೋಡ್ತಾಳೆ, ಅಲ್ಲಿ ಮದರಂಗಿ ಇರುತ್ತೆ, ಅದನ್ನು ತೊಗೊಬಂದು ಮದರಂಗಿ ಇದೆ ನನಗೆ ತುಂಬ ಇಷ್ಟ ಆಯಿತಾ ಅನ್ಬೇಕಾದ್ರೆ ನಾನೇ ಅಪೇಕ್ಷೆಗೆ ತಂದುಕೊಟ್ಟಿದ್ದು, ಇದನ್ನು ಅವಳು ಹಚ್ಕೊಳ್ಳಿ ಅವಾಗವಾಗ ಕೇಳ್ತಾಳೆ ಅಂತ ತಂದುಕೊಟ್ಟಿದ್ದೆ, ನಿನಗೂ ಬೇಕಾದರೆ ಹಚ್ಕೋ ಆಮೇಲೆ ನಾನು ತಂದುಕೊಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ನಾನು ಅವಾಗ ನೋಡಿದಾಗ ಇರಲೇ ಇಲ್ವಲ್ಲ ಅಂತ ಹೇಳ್ಬೇಕಾದ್ರೆ ಅವಾಗ ಅಜಿತ್ ಹೇಳ್ತಾ ಇರ್ತಾನೆ, ನಾನು ನೋಡಿದಾಗ ಅಲ್ಲೇ ಇತ್ತು, ನೀನು ನೋಡಿದಾಗ ಇರಲಿಲ್ವಾ, ನೀನೇ ಎಡವಟ್ಟು ಬಿಡು ಅಂತ ಅಂದಾಗ ಅಯ್ಯೋ ನನ್ನನ್ನೇ ಕನ್ಫ್ಯೂಸ್ ಮಾಡ್ತೀರಾ, ಆದರೆ ಮದರಂಗಿ ಇದೆ ನನಗೆ ಹಚ್ಕೊಳ್ಳೋಕ್ಕೆ ಬರಲ್ಲ ಅಂದಾಗ ನನಗೆ ಬರುತ್ತೆ ಅನ್ಬೇಕಾದ್ರೆ ಪ್ಲೀಸ್ ಹಚ್ಚಿ ಅಂತ ಅಂತಿರ್ಬೇಕಾದ್ರೆ ನೆವರ್ ಎವರ್ ಎಂಡ್ ಪಾಸಿಬಲ್, ನಿನಗೆ ಹಚ್ಚೋದೇ ಇಲ್ಲ ಇಂಪಾಸಿಬಲ್ ಅಂತ ಹೇಳ್ತಿರ್ಬೇಕಾದ್ರೆ ಪ್ಲೀಸ್ ನೀವು KGF 3 ಹೀರೋ ಅಲ್ವಾ, ವರ್ಲ್ಡ್ ಹೀರೋ ಅಲ್ವಾ ಅನ್ಬೇಕಾದ್ರೆ ಏನೋ ಪರವಾಗಿಲ್ಲ ನೋಡೋಣ ಹಚ್ಚೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.